ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆ ಇವತ್ತು ಒಂದು ಕೊಲಾಬ್ರೇಷನ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಯು ಪಿಯಲ್ಲಿ ಒಂದು ಹೋಟೆಲ್ ರ್ಯಾಡಿಸನ್ ಅನ್ನೋ ಹೋಟೆಲ್ನಲ್ಲಿ ಎಲ್ಲ ಯೂಟ್ಯೂಬರ್ಸ್ಗೂ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೆಲವೊಂದು ಐಟಮ್ ಸೇಲ್ ಇದೆ. ಸೊ ಆಫರಲ್ಲಿ ಸೇಲ್ ತುಂಬಾ ಚೆನ್ನಾಗಿ ನಡೀತಾ ಇರೋದ್ರಿಂದ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಹೋಟೆಲ್ ಒಳಗಡೆ ಏನೇನಿದೆ ಐಟಮ್ಸು, ಸೊ ಅದು ಏನು ಸೇಲ್ ನಡೀತಾ ಇದೆ ಅದನ್ನು ನಾವು ನಮ್ಮ ಚಾನಲ್ ಮೂಲಕ ಎಕ್ಸ್ಪ್ಲೋರ್ ಮಾಡೋದು. ಇದೀಗ ಒಂದು ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು, ನನಗೂ ಟೈಮೇ ಸಿಕ್ಕಿರಲಿಲ್ಲ ಹೋಗೋದಕ್ಕೆ. ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಓಕೆ ಹೋಗಿ ಬರೋಣ, ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಏನು ತುಂಬ ದೂರ ಇಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ರೋಡ್ ಅಂತ ಹೇಳ್ಬೋದು. ನಮಗೆ ಏನು ಒಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ನೋಡ್ತಾ ಇರ್ಬೋದು. ಸೊ ಇದು ನಮ್ಮ ಕರ್ನಾಟಕದ ಕಾರ್ಯಪ್ಪ ಏನಿದ್ರು, ಸೊ ಅವ್ರನ್ನ ಸ್ಟ್ಯಾಚುನ ಇಲ್ಲಿ ಮಾಡಿ ಅದೇ ನೇಮ್ನ ಇಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಕರಿಯಪ್ಪ ರೋಡ್ ಅಂತಲೇ ಕರೀತಾರೆ. ಇಲ್ಲಿ ಡಿಫೆನ್ಸ್ ಓನ್ಲಿ ಮಾತ್ರ ಒಳಗಡೆ ಅಲೋ ಇದೆ, ಔಟ್ಸೈಡ್ ಯಾರಿಗೂ ಕೂಡ ಇಲ್ಲಿ ಅಲೋ ಇಲ್ಲ. ನಾನು ಇದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಹೇಗಿರುತ್ತೆ ಆರ್ಮಿ ಏರಿಯಾ ಅಂತ ಹೇಳಿ. ಈಗ ನೋಡಿ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಹಾಗೆ ಯು ಪಿ ಸಿಟಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಏಕೆಂದರೆ ತುಂಬ ಜನ ಮಹಾಕುಂಭಮೇಳ ಬಂದಿದ್ದೀರಾ. ತುಂಬ ಹಾಟ್ ಅಂತಲೇ ಹೇಳ್ಬೋದು, ಹಾಗೆ ತುಂಬ ಕೋಲ್ಡ್ ಅಂತ ಹೇಳ್ಬೋದು. ತುಂಬಾ ಕ್ಲೀನ್ ಸಿಟಿ, ಕೆಲವೊಂದೊಂದು ಕಡೆ ಕೂಡ ಅಷ್ಟೇ ಗಲೀಜಿದೆ. ಬಟ್ ಸಿಟಿ ಒಳಗಡೆ ಬಂದರೆ ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಇದೊಂದು ತುಂಬ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಏನು ನೋಡ್ತಿದ್ದೀರಾ, ಇದೇ ಅದೊಂದು ರ್ಯಾಡಿಸನ್ ಅನ್ನೋ ಹೋಟೆಲು. ತುಂಬ ಜನ ಕ್ರಿಯೇಟರ್ಸು, ಯೂಟ್ಯೂಬರ್ಸು ಯಾರ್ಯಾರನ್ನೇ ಇನ್ವೈಟ್ ಮಾಡಿದ್ರು ಅವರೆಲ್ಲ ಕೂಡ ಬಂದಿದ್ದರು. ಮುಂದೆ ಏನು ಅನ್ನೋ ಸ್ಟೋರಿನ ನಾನು ಆ್ಯಕ್ಚುಲಿ ನಿಮಗೆ ಹೇಳಲೇಬೇಕು. ಸೊ ಪೂರ್ತಿ ಲೆಂತಿ ವಿಡಿಯೋನ ನೀವು ನೋಡಿ ಗೊತ್ತಾಗುತ್ತೆ. ಏನು ಆ್ಯಕ್ಚುಲಿ ಇಂಥ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತುಂಬಾ ಚೆನ್ನಾಗಿ ಸೇಲ್ನ ನಡೆಸ್ತಾರೆ. ಬಟ್ ಇವ್ರದ್ದು ಐಡಿಯಾ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನಾನು ಒಂದು ಫಾಲೋ ಮಾಡ್ತೀನಿ ಯಾವಾಗಲೂ, ಏಕೆಂದರೆ ಜನಕ್ಕೆ ಯಾವಾಗಲೂ ನಮ್ಮಿಂದ ಒಳ್ಳೇದಾಗಲೇಬೇಕು ಹೊರತು ಕೆಟ್ಟದಂತೂ ಆಗಬಾರ್ದು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಈ ಒಂದು ರ್ಯಾಡಿಸನ್ ಹೋಟೆಲಲ್ಲಿ ಏನು ನಡೀತು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಏಕೆಂದರೆ ಈಗಂತೂ ತುಂಬಾ ಇದು ವೈರಲ್ ಅಂತ ಹೇಳ್ಬೋದು. ಈ ರೀತಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಹೇಗೆ ಮೋಸ ಮಾಡ್ತಾರೆ ಜನಗಳಿಗೆ ಅಂತ ಹೇಳಿಬಿಟ್ಟು. ನೀವು ನನ್ನ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಂಥ ದೊಡ್ಡ ದೊಡ್ಡ ಹೋಟೆಲಲ್ಲಿ ಯೂಟ್ಯೂಬರ್ಸ್ ಇರ್ಬೋದು, ಕ್ರಿಯೇಟರ್ಸ್ನ ಇರ್ಬೋದು, ಇಂಥವ್ರನ್ನ ಕರೆಸ್ಬಿಟ್ಟು ಇಷ್ಟಕ್ಕೆ ಆಫರ್ ಇದೆ, ಅಷ್ಟಕ್ಕೆ ಆಫರ್ ಇದೆ ಅಂತ ಹೇಳ್ಬಿಟ್ಟು ಜಾರಾ ಒಳ್ಳೊಳ್ಳೆ ಬ್ರ್ಯಾಂಡ್ ಕಂಪ್ನಿಗಳು ಇಲ್ಲಿ ಬಂದು ಸೇಲ್ನ ನಡೆಸ್ತಾರೆ. ಬಟ್ ಏನು ಅಂತ ಆ್ಯಕ್ಚುಲಿ ಒಳಗಡೆ ಹೋದ್ಮೇಲೆ ಜನಕ್ಕೆ ಗೊತ್ತಾಗೋದು ಇಲ್ಲಿ ಮೋಸನ ಅಥವಾ ಏನು ಮಾಡ್ತಾರೆ ಇವರು ಅಂತ ಹೇಳಿ. ನಾನು ಕೂಡ ಹಾಗೆ ಅಂತ ಅಂದ್ಕೊಂಡು ಹೋದೆ, ಬಟ್ ಮುಂಚೆನೇ ಗೊತ್ತಿದ್ರೆ ನಾನು ನಿಜವಾಗ್ಲೂ ಹೋಗ್ತಿರ್ಲಿಲ್ಲ. ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಒಂದೇನು ಬೇಜಾರು ಅಂತ ಅಂದರೆ, ಮನೆಯಿಂದ ಬಂದಾಗ ತುಂಬಾ ಖುಷಿಯಿಂದ ಬಂದ್ವಿ. ಯಾಕಂದರೆ ಕೊಲಾಬ್ರೇಷನ್ ಅಂದರೆ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಖುಷಿಯಿಂದ ಬರ್ತೀವಿ. ಬಟ್ ಆ್ಯಕ್ಚುಲಿ ಇಲ್ಲಿ ಬಂದಾಗ ಅನ್ನಿಸ್ತು ಇನ್ನೊಂದು ಏನು ಅಂದರೆ, ನನ್ನ ಹಸ್ಬೆಂಡ್ ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ. ಸೊ ನಾನು ಅವ್ರಿಗೆ ಒಂದು 10 ಮಿನಿಟ್ಸ್ ಅಷ್ಟೇ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು, ಪಾಪ ಡ್ಯೂಟಿ ಇದ್ದರೂ ಕೂಡ ಅವರು ಫ್ರೀ ಟೈಮ್ ಮಾಡಿಕೊಂಡು ಆ್ಯಕ್ಚುಲಿ ಬಂದರು. ಆ್ಯಕ್ಚುಲಿ ಸೇಲ್ ಏನು ಅಂತ ಅಂದರೆ 99 ಮತ್ತು 100 ಈ ರೀತಿ ಸೇಲ್ ಅಂತ ಹೇಳಿಬಿಟ್ಟು. ಇಲ್ಲಿ ಮಾಡ್ತಿರೋದೇನು ಆ್ಯಕ್ಚುಲಿ ಮೋಸ ಅಂತ ಅಂದರೆ, 100 ಇರೋದು 1000 ಇರುತ್ತೆ, 99 ಇರೋದು 999 ಇರುತ್ತೆ. ಹೀಗೆ ಇಲ್ಲಿ ನಡೀತಾ ಇದೆ. ಬಟ್ ಕೆಲವೊಂದು ತುಂಬಾ ಹೈಯೆಸ್ಟ್ ಹಾಕಿದ್ದಾರೆ. ಮಿನಿಮಮ್ ಅಂದರೂ ಇಲ್ಲಿ 100 ರುಪೀಸ್ಗೆ ಏನಂದರೆ ಏನೂ ಸಿಗೋಲ್ಲ. ಆ್ಯಕ್ಚುಲಿ ಏನು ಅಂದರೆ ವೈರಲ್ ವಿಡಿಯೋದಲ್ಲೆಲ್ಲ ಜಾಸ್ತಿ 99 ಎಲ್ಲ ಕೂಡ ನಾವು 99 100 ಒಳಗಡೆ ಇಲ್ಲಿ ಅಂತ ಸೇಲ್ ಅಂತ ಇದ್ದಿದ್ದು. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಜನರಿಗೆ ಮಾಡ್ತಿರೋ ಮೋಸ ಅಂತ ಹೇಳ್ಬೋದು. ಯಾಕಂದರೆ ಏನು ಪ್ರೈಸ್ ಇರುತ್ತೆ ಅದನ್ನು ಹೇಳಬೇಕು. ಅದು ಬಿಟ್ಟು 99 ಮಾತ್ರ ಸೇಲ್ ನಡೀತಾ ಇದೆ, 99 ಓನ್ಲಿ ಈ ರೀತಿ ಎಲ್ಲ ಹಾಕೋದು ತಪ್ಪು. ಆ್ಯಕ್ಚುಲಿ ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಮಿನಿಮಮ್ ಅಂದರೆ ನಾವು ಒಂದು ಇಯರಿಂಗ್ಸ್ ಅಥವಾ ಏನೋ ಒಂದು ತೊಗೋತೀವಿ ಅಂತ ಅಂದರು, ಕಮ್ಮಿ ಅಂದರೂ ಇಲ್ಲಿ 300ಇಂದ ಶುರುವಾಗುತ್ತೆ. ಆ್ಯಕ್ಚುಲಿ ಈ ರೀತಿ ಜಾರಾ ಈ ರೀತಿ ಒಳ್ಳೊಳ್ಳೆ ಕಂಪ್ನಿಗಳಿದ್ರೂ ಕೂಡ ನಮಗೆ ಏನಂದರೆ ಸೇಲ್ ಯಾವಾಗ ನಾವು ಶುರು ಮಾಡ್ತೀವಿ, ಸೊ ಏನು ಪ್ರೈಸ್ ಇರುತ್ತೆ ಅದನ್ನು ಮಾತ್ರ ಹೇಳಬೇಕು. ನೀವು ಆಲ್ಮೋಸ್ಟ್ ನೋಡಿದ್ದೀರಾ ಅನಿಸುತ್ತೆ ವೈರಲ್ ವೀಡಿಯೋದಲ್ಲೆಲ್ಲ ಓನ್ಲಿ ಫಾರ್ 99 ಅಂತ ಹಾಕಿರ್ತಾರೆ. ಬಟ್ ಇಲ್ಲಿ ಶುರುವಾಗೋದೆ 300 ರೂಪಾಯಿ ಈ ರೀತಿಯಿಂದ ಶುರುವಾಗುತ್ತೆ. ತುಂಬ ಕಾಸ್ಟ್ಲಿ ಇದೆ. ಆ ರೀತಿ ಮಾಡಬಾರ್ದು. ಯಾಕೆ ಅಂದರೆ ಜನಗಳು ತುಂಬ ನಂಬಿಕೆ ಇಟ್ಟು ಬರ್ತಾರೆ ನೋಡ್ತೀರಿ. ಬಟ್ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಬಂದವ್ರಿಗೆಲ್ರಿಗೂ ಕೂಡ ಏನು ಅನ್ನಿಸ್ತು ಅಂದರೆ, ಈಗ ಯೂಟ್ಯೂಬಲ್ಲಿ ನಮ್ಮ ಥರ ತುಂಬ ಜನ ವಿಡಿಯೋ ಮಾಡಿರ್ತಾರೆ ಕೇವಲ 99 ರೂಪಾಯಿಗೆ ಮಾತ್ರ ಅಂತ. ಇಲ್ಲಿ ಎಲ್ಲ ಐಟಮ್ಸು ನೀವು ಏನೇ ತೊಗೊಂಡ್ರೂ ಕೂಡ ಎಲ್ಲ ಐಟಮ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ಬೋದು ಕೆಲವೊಂದು ಪ್ರೈಸ್ ಟ್ಯಾಗ್ಗಳನ್ನ ನೋಡಿ, ಅಲ್ಲಿ 1000 ಇದೆ,
400 ಇದೆ, ಮಿನಿಮಮ್ ಅಂದರೂ 300ಇಂದ ಶುರುವಾಗುತ್ತೆ. ಇಲ್ಲಿ ಯಾವುದು ಕೂಡ 99 ರೂಪಾಯಿಗೆ ಇಲ್ಲ. ಬ್ಯಾಗ್ಗಳೆಲ್ಲ ಬಂದರೆ ಇನ್ನು 1500 ಈ ರೀತಿ ಇದೆ. ಇದೆಲ್ಲ 99 ಆಫರ್ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ, ಬಟ್ ಇದೆಲ್ಲ ದೊಡ್ಡ ಮೋಸ. ಈ ರೀತಿ ಯಾವುದೂ ಇಲ್ಲ 99ಗೆ, ಎಲ್ಲ ಕೂಡ ಹೈಯೆಸ್ಟ್ ಕಾಸ್ಟ್ಲಿ ಇದೆ. ಬಟ್ ಕ್ವಾಲಿಟಿ ನಿಮಗೆ ಗೊತ್ತು, ಒಂದು ಒಳ್ಳೊಳ್ಳೆ ಬ್ರ್ಯಾಂಡು ಕಂಪ್ನಿಗಳು ಇದ್ದಾವೆ ಅಂದರೆ ಬಟ್ಟೆ ಇರ್ಬೋದು. ಈಗ ಕ್ಯಾಲ್ವಿನ್ ಕ್ಲೈನ್ ಇದೆ, ಅದು ಕೂಡ ತುಂಬ ಕಾಸ್ಟ್ ಜಾಸ್ತಿ. ಅದೆಲ್ಲ ಆಲ್ಮೋಸ್ಟ್ ಒಂದು 800ಗೆ ಟಿ ಶರ್ಟು ಮತ್ತು ಏನು ಶಾರ್ಟ್ಸ್ ಬರುತ್ತೆ ಅದು ಕೂಡ ಸಿಗುತ್ತೆ. ಅದೊಂದೇ ನನಗೆ ಲೈಕ್ ಆಗಿದ್ದು, ತೋರಿಸಿ ನಿಮಗೆ ಲಾಸ್ಟ್ ಎಂಡಲ್ಲಿ ನಾನು ಏನು ತೊಗೊಂಡೆ ಅಂತ ಹೇಳಿ. ಹಾಗೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 99ಕ್ಕಿದೆ ಅಂತ ಹೇಳಿಬಿಟ್ಟು ನಮಗೆ ಹಣ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡೋದು ತಪ್ಪು. ಅಲ್ಲಿ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಿಗೆ ತಕ್ಕಂಗೆ ನೀವು ಹೇಳ್ಬೋದು. ನೋಡ್ತಾ ಇರ್ಬೋದು, ಇದು ಮಕ್ಕಳ ಬಟ್ಟೆ ಇಲ್ಲಿ 200 ಹಾಕಿದ್ದಾರೆ. ಇದೊಂದೇ ಕಮ್ಮಿ ಪ್ರೈಸು. ದೊಡ್ಡವ್ರಿಗೆ 300ಇಂದನೇ ಶುರುವಾಗೋದು. ನೀವೊಂದು ಏನೇ ಎನಿ ಐಟಮ್ಸ್ ತೊಗೊಳ್ಳಿ, ಆಲ್ಮೋಸ್ಟು 300ಇಂದನೇ ಅದು ಶುರುವಾಗುತ್ತೆ. ನಾವಿಲ್ಲೆಲ್ಲ ಐಟಮ್ಸ್ ನೋಡ್ತೀವಿ, ಬಟ್ ಕ್ವಾಲಿಟಿ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಏಕೆಂದರೆ ಪ್ರೈಸು ಹೈ ರೇಂಜ್ ಇದೆ ಅಂತ ಅಂದಮೇಲೆ ಆ್ಯಕ್ಚುಲಿ ಅದಿದ್ದೇ ಇರುತ್ತೆ. ನೋಡ್ತಾ ಇರೋದು ಇಲ್ಲಿ 1000 ಇದೆ. ಹಾಗೆ ಸ್ಯಾರಿಗಳು ಅಷ್ಟೇ, ಕ್ವಾಲಿಟಿ ಓಕೆ ಪರವಾಗಿಲ್ಲ. ಮಕ್ಕಳಿಗೆ ಅಂತಲೂ ಕೆಲವೊಂದು ಐಟಮ್ಸ್ ಇಟ್ಟಿದ್ದಾರೆ. ಇದೆಲ್ಲ 500 ಇದೆ. ಬಟ್ ಮಾರ್ಟ್ಗಳಿಗೆ ಹೋಲಿಸಿದ್ರೆ ಇಲ್ಲೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಕ್ವಾಲಿಟಿ ಕೂಡ ಸೇಮ್ ಇತ್ತು, ಅಂತ ಏನು ಕ್ವಾಲಿಟಿ ಇರಲಿಲ್ಲ. ಕೆಲವೊಂದು ಏನು ಬ್ರ್ಯಾಂಡೆಡ್ ಐಟಮ್ಸ್ ಇತ್ತು, ಅದಕ್ಕೆ ರೇಟು ಕೂಡ ಹೈ ಹಾಕಿದ್ದಾರೆ. ಹಾಗೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ತೊಗೋಬೋದು. ಯಾರಾದ್ರು ಇನ್ ಕೇಸ್ ಶಾಪಿಂಗ್ ಮಾಡೋದಿದ್ರೆ ಅದು ತಲೆಯಲ್ಲಿ ಇಟ್ಕೊಂಡಿರಿ. ಕಮ್ಮಿ ಅಂತೂ ಯಾವುದೂ ಇಲ್ಲ, ಎಲ್ಲ ಓಕೆ, ಬಟ್ ತುಂಬಾ ರೇಟ್ ಜಾಸ್ತಿ. ಕ್ರಿಯೇಟರ್ಸ್ಗಳು ಕೂಡ ಹಾಗೆ ನಾನು ಎಲ್ಲ ವಿಡಿಯೋದಲ್ಲೂ ನೋಡಿದ್ದೀನಿ. ಕ್ರಿಯೇಟರ್ಸ್ ಎಲ್ಲ 99 ರೂಪಾಯಿಗೆ ಸೇಲ್ ಇದೆ, ಆಫರ್ ಇದೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಕಂಪ್ನಿಗಳು ಇಲ್ಲಿ ಟೈ ಆಗಿ ಬ್ರ್ಯಾಂಡ್ ಸೇಲ್ ನಡೀತಾ ಇದೆ, ಬನ್ನಿ ಅಂತ ತುಂಬ ಜನ ಕರೀತಿದ್ದಾರೆ. ಬಟ್ ನನಗಿಷ್ಟ ಇಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡೆ. ಬಟ್ ಏನು ಈಗ ಕೆಲವರು ತುಂಬ ಜನ ಹೋಗೋರು ಇರ್ತಾರೆ ವಿಡಿಯೋಸ್ ನೋಡಿ. ಅಂಥವ್ರಿಗೆ ನಾನು ಏನು ಹೇಳೋದು ಅಂದರೆ, ಯಾವತ್ತೂ ವಿಡಿಯೋ ನೋಡಿ ಹೋಗೋದಕ್ಕಿಂತ ನಂಬಿಕೆ ಇರಬೇಕು. ಈಗ ಒಬ್ಬರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರಲ್ಲಿ ನಂಬಿಕೆ ಇರಬೇಕು. ಏನಲ್ಲಿ ಟ್ರೂ ಇದೆ ಅದನ್ನು ತೋರಿಸ್ಬೇಕು. ಅಲ್ಲಿ 100 ಅವರು ಹಾಕಿಬಿಟ್ಟು ಅದ್ರ ಮುಂದೆ 1000 ಮಾಡಿ ಇದು 100 ಇದೆ ತೋರಿಸಿ ಅಂದ ತಕ್ಷಣ ಯಾವುದೇ ಕಂಟೆಂಟ್ ಕ್ರಿಯೇಟರ್ಸು ಒಪ್ಕೋಬೇಡಿ. ಅದನ್ನು ನಾನು ನಿಜವಾಗ್ಲೂ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ನೋಡ್ತಿರ್ಬೋದು, ನನ್ನ ಮಗ 1-2 ಐಟಮ್ಸು ತೊಗೊಂಡ. ಹಾಗೆ ನಾನೊಂದು ಶಾರ್ಟ್ಸ್ನ ತೊಗೊಂಡೆ, ಓಕೆ ಇರಲಿ ಅಂತ ಹೇಳಿಬಿಟ್ಟು. ಅದಷ್ಟೇ ಇಷ್ಟ ಆಗಿದ್ದು, ಇನ್ನೆಲ್ಲ ಕೂಡ ರೈಟ್ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ವಾಪಸ್ ಬಂದ್ವಿ. ಸೊ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದ ಅಂತ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀನಿ. ವಿಡಿಯೋ ಮಾಡಲಿಲ್ಲ ನಾನು, ಅಷ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿ ಮನೆಗೆ ಬಂದೆ. ಬೇಜಾರಾಯಿತು. ಎಲ್ಲೋ ಒಂದು ಕಡೆ ಜನಗಳಿಗೆ ಮೋಸ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಮೋಸ ಮಾಡಿ ದುಡ್ಡು ಮಾಡಬೇಕು ಅಂತ ಅನ್ನೋ ಇಂಟೆನ್ಷನ್ ನನಗೆ ಯಾವತ್ತೂ ಇಲ್ಲ. ಬಟ್ ಏನು ಅಂದರೆ, ನಮಗೆ ತುಂಬ ಬ್ಯುಸಿ ಲೈಫಲ್ಲಿ ಈ ರೀತಿ ಒಂದು ಹಾಫ್ ಆನ್ ಅವರ್ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದ್ರ ಮುಖಾಂತರ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಯಾಕೆಂದರೆ ನಾವು ತುಂಬ ದಿನ ಆಯಿತು ಹೊರಗಡೆ ಹೋಗಿ. ಇವತ್ತು ಹಾಗೆ ಹೊರಗಡೆ ಹೋಗಿ ಬೇಜಾರಾಗಿತ್ತು, ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದೊಂದು ಅವಕಾಶ ಸಿಕ್ತು, ಖುಷಿ ಆಯಿತು ಅಂತ ಹೇಳ್ಬೋದು.